ಗುರುಜಿ, ನಕ್ಷತ್ರ ಎಲ್ಲಿದೆ ಅಂತ ಹೇಳಿದ್ರೆ ಆಕಾಶವನ್ನ ತೋರಿಸ್ತೀವಿ. ಆದರೆ ಈ ನಕ್ಷತ್ರ ನಮ್ಮ ಮೇಲೆ ಆಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ಕೊಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಮೊದಲನೇದಾಗಿ ಈ ನಕ್ಷತ್ರ ಅಂತಕ್ಕಂತಹ ವಿಚಾರಕ್ಕೆ ಇವತ್ತಿಂದ ಅಲ್ಲ, ಮೊದಲಿಂದನೂ ಕೂಡ ಅದನ್ನ ಪಾಲನೆ ಮಾಡಿಕೊಂಡೇ ಬಂದಿದ್ದೀವಿ. ಈ ನಕ್ಷತ್ರ ಎಂದರೇನು ಅನ್ನೋ ವಿಚಾರ ನೋಡಿದ್ರೆ ಏನು ಇವತ್ತು ತಿಳ್ಕೊಬೇಕಾ, ತಿಳ್ಕೊಂಡಿದ್ದೀವಲ್ವ ನಾವು ಅಂತಕ್ಕಂಥ ವಿಚಾರ ಕೂಡ ಅನ್ನಿಸ್ತಾ ಇದೆ. ಆದರೆ ಆಕಾಶದಲ್ಲಿರುವ ನಕ್ಷತ್ರ ನಮ್ಮ ಮೇಲೆ ಅಥವಾ ನಮ್ಮ ಮನೆಯ ಮೇಲೆ ಎಷ್ಟರ ಮಟ್ಟಕ್ಕೆ ಅಪ್ಲೈ ಆಗತ್ತೆ, ಕೆಲಸ ಮಾಡುತ್ತೆ, ನಾವು ಅದರಲ್ಲಿ ಸಿಕ್ಕಾಕೊಂಡಿದ್ದೀವಾ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಾ, ಸಿಕ್ಕಾಕೊಂಡಿದ್ರು ಅದರಿಂದ ಹೊರಗೆ ಬರೋಕ್ಕಾಗಿದೆಯಾ? ಈ ನಕ್ಷತ್ರ ಅಂತಕ್ಕಂಥದ್ದು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ಸರ್ಕಲ್. ನಕ್ಷತ್ರ ಅಂದರೆ ಗ್ರಹಗಳು, ಇದೆಲ್ಲ ಸಮೂಹವನ್ನು ಸೇರಿಸಿ ನಾವು ಒಂದು ಜ್ಯೋತಿಷ್ಯ ಅಂತಕ್ಕಂಥ ಒಂದು ವಿಚಾರದಲ್ಲಿ ವಿಷಯವನ್ನು ಕಲೆಕ್ಟ್ ಮಾಡ್ತೀವಿ. ಈ ಸಮೂಹ ಅಂದರೆ ಯಾವುದೋ ನಕ್ಷತ್ರ, ಯಾವುದೋ ರಾಶಿ, ಈ ರೀತಿಯಾಗಿ ಒಂದೊಂದು ರಾಶಿ, ಒಂದೊಂದು ನಕ್ಷತ್ರ, ಒಂದೊಂದು ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಇದಕ್ಕೆ ನೇರವಾಗಿ ಅರ್ಥ ಆಗೋ ರೀತಿಯಲ್ಲಿ ಒಂದು ಮಾತು ಹೇಳ್ಬೇಡೋಣ. ಒಂದು ಹೆಣ್ಣು ಗಂಡಿಗೆ ಮದುವೆ ಮಾಡ್ತಕ್ಕಂತಹ ಸಂದರ್ಭ ತಗೊಂಡಾಗ ಅವರಿಬ್ಬರು ಪ್ರೀತಿಯಾಗಿರಲಿ ಅಂತಲೇ ಮದುವೆ ಮಾಡಿಸೋದು. ಹೌದು, ಚೆನ್ನಾಗಿ ಪ್ರೇಮಭರಿತವಾದ ದಾಂಪತ್ಯ ಇರಬೇಕು. ಫೈನ್. ಹೌದು. ಎಷ್ಟು ಜನ ಮದುವೆ ಮಾಡಿಕೊಂಡು ಪ್ರೀತಿಪೂರ್ವಕವಾಗಿದ್ದಾರೆ? ಇಲ್ಲ. ಮತ್ತು ಯಾಕೆ ತಪ್ಪು ಮಾಡ್ತಾ ಇದ್ದೀವಿ ನಾವು? ನಕ್ಷತ್ರ ತಪ್ಪ, ನಾವು ತಪ್ಪ, ಹೇಳೋರು ತಪ್ಪ? ಇಟ್ ಇಸ್ ಎ ಕ್ವಶನ್ ಅಲ್ವಾ? ಯಾವ ತಪ್ಪಾಗಿದೆ ಹಾಗಾದರೆ? ಪ್ರೀತಿಪೂರ್ವಕವಾಗಿ ದಾಂಪತ್ಯ ಇರಲೇಬೇಕು 100%. ಒಂದು ಹೆಣ್ಣು ಕನಸು ಕಾಣ್ತಾಳೆ, ನನಗೆ ಸಿಗೋ ಗಂಡನಿಂದ ಎಲ್ಲವೂ ಸಿಗತ್ತೆ, ಫೈನ್. ಅಲ್ಲ, ಒಂದು ಗಂಡು ಇಷ್ಟಪಡ್ತಾನೆ, ನನಗೆ ಸಿಗೋಳು ಹೀಗಿರ್ತಾಳೆ, ಇಲ್ಲ. ಸೊ ಇಲ್ಲಿ ತಪ್ಪೆಲ್ಲ ಆಗ್ತಾ ಇದೆ ಅಂತ ನಾವು ಯಾಕೆ ಇನ್ನೂ ತಿಳ್ಕೊಳಕ್ಕಾಗ್ತಾ ಇಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆ. ಹೌದು. ಇದರಲ್ಲಿ ನಕ್ಷತ್ರ ಅಂತಕ್ಕಂಥದ್ದನ್ನು ನಾವು ಹೊಂದಾಣಿಕೆ ಮಾಡಿ, ಜೋಡಣೆ ಮಾಡಿ ಮದುವೆ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಕೆಟ್ಟ ಪದ್ಧತಿಯಲ್ಲಿ, ಇದನ್ನು ಯಾಕೆ ಕೆಟ್ಟ ಪದ್ಧತಿ ಅಂದರೆ ಅರ್ಥ ಮಾಡ್ಕೊಂಡಾಗ ಗೊತ್ತಾಗತ್ತೆ. ಕೆಟ್ಟ ಪದ್ಧತಿ ಅಂದರೆ ಮದುವೆ ಮಾಡಿಸ್ತಾ ಇರ್ತಕ್ಕಂಥ ರೀತಿ ಕೆಟ್ಟ ಪದ್ಧತಿಯೇ ಹೊರತು ನಕ್ಷತ್ರ ಕೆಟ್ಟ ಪದ್ಧತಿ ಅಲ್ಲ, ಗ್ರಹಗಳು ನಕ್ಷತ್ರ ಕೆಟ್ಟ ಪದ್ಧತಿ ಅಲ್ಲ. ನಾವು ಹೇಳುತ್ತಿರುವ ರೀತಿ, ಅದನ್ನು ಬಳಸುವ ರೀತಿ ಕೆಟ್ಟ ಪದ್ಧತಿಯಾಗಿ ಉಳಿದೋಗಿದೆ. ಇದನ್ನು ಮದುವೆ ಮಾಡಿಕೊಂಡವರು, ಇದನ್ನು ನಂಬಿಕೊಂಡು ಇದ್ರ ಹಿಂದೆ ಬಿದ್ದವ್ರಿಗೆ ಗೊತ್ತಾಗತ್ತೆ ಇದೆಲ್ಲ ಏನಿಲ್ಲ. ಹೌದು. ಅನುಭವಿಸಿದಾಗ ನಾವು ಕೇಳಿದ್ದು ಹೇಳಿದ್ದು ಏನು ಉಪಯೋಗ ಇಲ್ಲ, ಅವ್ರು ಹೇಳ್ತಾನೆ ಅವರೇ, ನಾವು ಕೇಳ್ತಾನೆ ಇದ್ದೀವಿ, ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತ ಅನುಭವಿಸಿದವ್ರಿಗೆ ದುಡ್ಡು ಕಳ್ಕೊಂಡ್ರೆ ಗೊತ್ತಾಗತ್ತೆ. ನಿಜ. ಹೌದು. ಆದರೆ ಅವ್ರು ಹೇಳೋದು ಬಿಡಲ್ಲ, ನಾವು ಕೇಳೋದು ಬಿಡಲ್ಲ. ಸೊ ಯಾರು ತಪ್ಪಿಲ್ಲಿ? ಈ ಒಂದು ಯಕ್ಷ ಪ್ರಶ್ನೆಗೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಇದಕ್ಕೊಂದು ಕೊನೆ ಆಗಬೇಕು. ಹೌದು ಗುರುಜಿ. ನಾವು ಕೊಲೆ ಆಗ್ಬಿಟ್ಟಿದ್ದೀವಿ. ನಿಜ. ಕೇಳಿ 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 ಕೊಲೆ ಆಗ್ಬಿಡ್ತಾ ಇದ್ದೀವಿ. ಇದನ್ನು ಕೊನೆ ಮಾಡ್ಬೇಕು ನಾವು. ಎಷ್ಟು ವ್ಯತ್ಯಾಸ ಇದೆ ಒಂದು ಅಕ್ಷರದಲ್ಲಿ. ತಿಳ್ಕೊಳ್ಳದೆ ಇದ್ದರೆ ಕೊಲೆ, ಸರಿಯಾಗಿ ತಿಳ್ಕೊಂಡ್ರೆ ಕೊನೆ. ಹೌದು. ಇದು ಮನುಷ್ಯನ ಜೀವನದ ಒಂದು ಸೃಷ್ಟಿಯ ರಹಸ್ಯ. ಸೃಷ್ಟಿಯ ರಹಸ್ಯ ಮತ್ತು ವಿಸ್ಮಯ. ಗೊತ್ತಾಗ್ತಾ ಇಲ್ಲ, ವಿಸ್ಮಯನೇ ಇದು, ಗೊತ್ತಾಗ್ತಾ ಇಲ್ಲ. ಯಾರು ಸರಿ, ಯಾವ ತಪ್ಪು, ನಾವು ತಿಳ್ಕೊಂಡ ತಪ್ಪ, ಹೇಳ್ತಿರೋ ತಪ್ಪ? ಈ ವಿಸ್ಮಯ ಜಗತ್ತಿನಲ್ಲಿ ವಿಸ್ಮಯವಾದ ಜೀವನ ನಾವು ಮಾಡಬೇಕಾದದ್ದು ನಮ್ಮ ದೇಹಕ್ಕೆ ತರಬೇತಿ ಎಲ್ಲಿ ಅಂತ ಪ್ರಶ್ನೆ ಹಾಕೋಬೇಕು. ಪ್ರತಿಯೊಂದು ಮನಸ್ಸಿನ ದೇಹ ಇದಕ್ಕೆ ತರಬೇತಿ ಬೇಕಾ ಬೇಡಮ್ಮ? ಬೇಕು. ಎಲ್ಲಿ ದೇಹಕ್ಕೆ ತರಬೇತಿ? ಎಲ್ಲಿ? ಈ ಸತ್ಯವನ್ನು ತಿಳ್ಕೊಂಡಾಗ ನಾವು ಎಲ್ಲಿ ಎಡವಿದ್ದೀವಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದೀವಿ, ಎಲ್ಲಿ ತಪ್ಪು ಹೇಳೋ ಹತ್ರ ಹೋಗ್ತಾ ಇದ್ದೀವಿ, ಜೀವನ ಎಲ್ಲ ಅನುಭವಿಸ್ತಾ ಇದ್ದೀವಿ, ಈ ಸತ್ಯ ಇವತ್ತು ಮುಂದೆ ಇಡೋಣ. ಆದರೆ ಪ್ರತಿಯೊಂದು ವಿಚಾರ ಪ್ರತಿದಿನ ಕೂಡ ಹೇಳ್ತಾ ಇರ್ತಕ್ಕಂಥದ್ರಲ್ಲೂ ಕೂಡ ನಿಮ್ಮ ಎಚ್ಚರಿಕೆಯಾಗಿರ್ತಕ್ಕಂಥ ಒಂದು ಸಂದೇಶವಾಗಿರುತ್ತೆ ಹೊರತು ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ ರೀತಿ ಗೊತ್ತಾಗತ್ತೆ. ಇದು ಆಶ್ಚರ್ಯ ಪಡುವಂಥದ್ದಲ್ಲ. ಇಷ್ಟು ದಿನ ನಾವು ಗೊತ್ತಿಲ್ಲದೆ ಇದ್ವಲ್ಲ ಅಂತಕ್ಕಂಥದ್ದು ಆಶ್ಚರ್ಯನೇ ಹೊರತು ವಿಚಾರ ಹಳೆಯದೇ, ವಿಚಾರ ಹೊಸದಿಲ್ಲ. ಯಾರು ಹೊಸದು ಹೇಳ್ತಾರೆ ನೀವು ತಿಳ್ಕೋಬೇಕು, ಇದು ಸುಳ್ಳಿನ ಮಾಹಿತಿ. ಹೊಸದು ಯಾವುದು, ಹಳೇದು ಯಾವುದು, ಇದು ತಿಳ್ಕೊಬೇಕಿಲ್ಲ. ಹೊಸದು ಯಾವುದು, ಹಳೇದು ಯಾವುದು, ಇದಕ್ಕಿದು ಮಾಡಿ ಅದು ಹೊಸದು, ಅದು ಸುಳ್ಳು.
ಓಕೆ ಹಾ ಈ ನಕ್ಷತ್ರ ಸರಿ ಇಲ್ಲ ಇದನ್ನ ಮಾಡಿ ಸುಳ್ಳು. ಹೌದಲ್ಲ? ಹೌದು. ಅದು ಅವ್ರ ಕಲ್ಪನೆ, ಇನ್ನೊಬ್ಬರ ಮೇಲೆ ಹಾಕ್ತಾರೆ, ಅವರ ಅನುಭವ ಅದು. ಅದು ಸತ್ಯ ಅಲ್ಲ. ಅವ್ರು ಏನು ತಿಳ್ಕೊಂಡಿರ್ತಾರೋ ಅದನ್ನ ಇನ್ನೊಬ್ರಿಗೆ ಹೇಳ್ತಾರೆ. ಇದು ನಮ್ಮಲ್ಲಿ ಆಗ್ತಾ ಇರೋ ತಪ್ಪು. ಹೌದು. ಇಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿನ ಕೂಡ ನಾನು ಮಾಡ್ತಾ ಇರತಕ್ಕಂತಹ ಪ್ರಯತ್ನ ಯಾವುದು ಅಂದರೆ ನಕ್ಷತ್ರ ಒಂದನ್ನು ನಾನು ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಆ ನಕ್ಷತ್ರಕ್ಕೆ ನಾನು ಇದು ಮಾಡಿ ಅಂತ ಹೇಳ್ತಿಲ್ಲ. ಈ ನಕ್ಷತ್ರದ ಬಗ್ಗೆ ನೀವು ಯಾಕೆ ತಿಳ್ಕೊಂಡಿಲ್ಲ, ಹೌದು, ಅದನ್ನು ಕೇಳ್ತಾ ಇದ್ದೀನಿ. ಹೌದು. ಅಕಸ್ಮಾತ್ ತಿಳ್ಕೊಳ್ಳದೆ ಇದ್ದರೆ ಆ ನಕ್ಷತ್ರ ಇರತಕ್ಕಂತಹ ಆ ಮನೆಯಲ್ಲಿ ಏನಾಗಿರುತ್ತೆ, ಆಗ್ತಾ ಇರುತ್ತೆ, ಆ ದೇಹಕ್ಕೆ ಯಾವ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಇದನ್ನು ಮುಂದೆ ಇಡ್ತಾ ಇದ್ದೀನಿ. ಇದನ್ನು ನಾವು ಮುಂದೆ ಇಟ್ಟಾಗ ನಿಮ್ಗೆ ಅದು ಹೌದು ಅಂದರೆ ಸತ್ಯವಾಗಿರುತ್ತೆ, ಅದು ನೀವು ತಿಳ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ, ಇದರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ನಿಜ.